ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 1:28 ವಚನ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಪ್ರಿಯರೇ, ನಾವು ಆಶೀರ್ವಾದದ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಆಶೀರ್ವದಿಸುವ ದೇವರ ಕುರಿತು ಅರಿಯುವುದು ಬಹಳ ಮುಖ್ಯವಾಗಿದೆ. ನಮ್ಮ ಕರ್ತನು ಆಶೀರ್ವಾದದ ಒಂದು ದೇವರಾಗಿದ್ದಾರೆ. ಬೈಬಲ್ನ ಮೊದಲನೆಯ ಪುಟದಿಂದ ಕೊನೆಯ ಪುಟದವರೆಗೂ ಆತನು ತನ್ನ ಜನರನ್ನು ಆಶೀರ್ವದಿಸುವವನಾಗಿ ನಮಗೆ ಕಾಣಿಸಿಕೊಳ್ಳುತ್ತಾನೆ. ಮೊದಲ ಮನುಷ್ಯನಾದ ಆದಾಮನು ಕರ್ತನನ್ನು ಮೊದಲ ಬಾರಿಗೆ ನೋಡಿದಾಗ ಆತನು ಆಶೀರ್ವದಿಸುವ ರೂಪದಲ್ಲಿಯೇ ಕಂಡನು. ದೇವರ ಹೃದಯವು ಆಶೀರ್ವದಿಸುವ ಹೃದಯವಾಗಿದೆ. ನೀವು ಎಲ್ಲ ವಿಷಯಗಳಲ್ಲಿಯೂ ವೃದ್ಧಿಯಾಗಬೇಕು ಮತ್ತು ಆಶೀರ್ವದಿಸಲ್ಪಟ್ಟ ಜನರು ಇಡೀ ಭೂಮಿಯಲ್ಲಿ ತುಂಬಬೇಕು ಎಂಬುದೇ ದೇವರ ಒಂದು ಆಸೆಯಾಗಿದೆ. ದೇವರೇ ಮೊದಲು ಆಶೀರ್ವದಿಸಿದರು. ನಾವು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡೋಣ. ಆದಾಮನಾಗಲಿ ಅವ್ವಳಾಗಲಿ ದೇವರ ಮುಂದೆ ಮೊಣಕಾಲೂರಿ, ಕರ್ತನೆ ನಮ್ಮನ್ನು ಆಶೀರ್ವದಿಸು ಎಂದು ಕೇಳಿರಲಿಲ್ಲ. ಅವರಾಗಿ ಕೇಳುವ ಮುನ್ನವೇ ದೇವರು ತಾನಾಗಿಯೇ ಅವರನ್ನು ಆಶೀರ್ವದಿಸಿದರು. ನಾವು ಆಶೀರ್ವದಿಸಲ್ಪಡಬೇಕು ಎನ್ನುವ ಆಸೆಯನ್ನು ನಿಮ್ಮಲ್ಲಿ ಉಂಟು ಮಾಡಿದವನೇ ಆ ದೇವರು. ಆತನು ತನ್ನ ಕೃಪಾಭರಿತ ಚಿತ್ತದ ಪ್ರಕಾರ ಆ ಇಚ್ಛೆಯನ್ನು, ಕ್ರಿಯೆಯನ್ನು ನಿಮ್ಮಲ್ಲಿ ಉಂಟು ಮಾಡುವವನಾಗಿದ್ದಾನೆ. ನಾವು ಆಶೀರ್ವದಿಸಲ್ಪಡಬೇಕು, ನಾವು ವೃದ್ಧಿಯಾಗಬೇಕು, ನಮ್ಮ ಕುಟುಂಬಗಳು ಅಭಿವೃದ್ಧಿ ಹೊಂದಿಕೊಳ್ಳಬೇಕು, ನಮ್ಮ ಸೇವೆ ಬೆಳೆಯಬೇಕು ಮತ್ತು ನಾವು ಎಲ್ಲದರ ಮೇಲೆಯೂ ಆಳ್ವಿಕೆ ನಡೆಸಬೇಕು ಎನ್ನುವ ಆಸೆಗಳನ್ನು ನಿಮ್ಮಲ್ಲಿ ಸೃಷ್ಟಿಸಿದವನು ಆ ದೇವರೇ ಆಗಿದ್ದಾರೆ. ಆತನು ಇದನ್ನು ಏಕೆ ಸೃಷ್ಟಿಸಿದನು? ಆ ಆಸೆಗಳನ್ನು ಆತನೇ ನಿಮ್ಮಲ್ಲಿ ನೆರವೇರಿಸುವುದಕ್ಕಾಗಿಯೇ ಸೃಷ್ಟಿಸಿದ್ದಾನೆ. ನೀವು ಆಶೀರ್ವದಿಸಲ್ಪಡಬೇಕು ಎಂದು ನೀವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಆತನು ನಿಮ್ಮನ್ನು ಆಶೀರ್ವದಿಸಲು ಅತಿಯಾಗಿ ಬಯಸುತ್ತಿದ್ದಾನೆ. ಹಾಗಾಗಿ ನೀವು ಅಭಿವೃದ್ಧಿಯಾಗಬೇಕು, ನೀವು ಹೆಚ್ಚಾಗಬೇಕು, ನಿಮ್ಮಿಂದ ಅನೇಕ ಜನರು ಆಶೀರ್ವದಿಸಲ್ಪಡಬೇಕು ಎಂಬುದಾಗಿ ನೀವು ಮೊದಲು ಆಸೆ ಪಡಿರಿ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.